ಬೆಂಗಳೂರಿನ ಆ ಅಂದವಾದ ಒಂದು ಅಪಾರ್ಟ್ಮೆಂಟ್ನಲ್ಲಿ ಅಂದು ಮುಂಜಾನೆ ಎಂದಿಗಿಂತಲೂ ಹೆಚ್ಚು ಲವಲವಿಕೆ ತುಂಬಿಕೊಂಡಿತ್ತು. ಹಾಲಿನ ನೊರೆ ಬರುವಂತೆ ಕಾಫಿ ಹಿಡಿದಿದ್ದ ಸುಮಾಳ ಕೈಗಳು ವೇಗವಾಗಿದ್ದವು. ಹೊರಗೆ ಬಾಲ್ಕನಿಯಲ್ಲಿ ನಿಂತಿದ್ದ ಅವಳ ಗಂಡ ರಾಮ್ ತಮ್ಮ ಆಫೀಸ್ ಬ್ಯಾಗ್ ಸರಿಯಾಗಿಟ್ಟುಕೊಂಡು ಗೋವಾ ಪ್ರಯಾಣದ ತಯಾರಿ ನಡೆಸುತ್ತಿದ್ದರು. ಸುಮಾಳ ತಮ್ಮ ಅಶೋಕ್ ಅಕ್ಕ ಮತ್ತು ಭಾವನ ಜೊತೆ ವಾಸವಿದ್ದನು. ಅಶೋಕ್ ಬಾಲ್ಕನಿಯಿಂದ ಅಡುಗೆ ಮನೆ ಕಡೆಗೆ ಇಣುಕಿ, ಏನಕ್ಕ ಇವತ್ತು ಬ್ರೇಕ್ಫಾಸ್ಟ್ ಮಿಸ್ ಮಾಡಿ ಬರೀ ಕಾಫಿಯಲ್ಲೇ ಕಳಿಸ್ತೀಯ ಭಾವನ? ಸುಮಾ ಮುಗುಳ್ನಕ್ಕೂ, ನನ್ನ ತಮ್ಮನಿಗಿಂತ ಅವನ ಭಾವನ ಮೇಲೆಯೇ ಹೆಚ್ಚು ಕಾಳಜಿ ಅನ್ಸುತ್ತೆ. ಇಲ್ಲೋ ಮಾರಾಯ, ಪಕ್ಕದಲ್ಲೇ ಬಿಸಿ ಬಿಸಿ ಇಡ್ಲಿ ರೆಡಿ ಇದೆ. ರಾಮ್, ಸುಮಾ ಮರೆತಿದೆ. ಗೋವಾದಲ್ಲಿ ಕ್ಲೈಂಟ್ ಮೀಟಿಂಗ್ ಮುಗಿಯೋಕೆ 1 ವಾರ ಆಗಬಹುದು. ಅಲ್ಲಿಯವರೆಗೂ ಮನೆ ಮತ್ತು ಅಶೋಕ್ ನಿನ್ನ ಜವಾಬ್ದಾರಿ. ಸುಮಾ ನಗುತ್ತಾ, ಅವನೇನು ಚಿಕ್ಕ ಮಗುನಾ? ಆದರೂ ನೀವಿಲ್ಲದೆ ಮನೆ ಬಿಕೋ ಅನ್ಸುತ್ತೆ. ಬೇಗ ಕೆಲಸ ಮುಗಿಸಿಕೊಂಡು ಬನ್ನಿ. ರಾಮ್ ಹೊರಟ ನಂತರ ಮನೆಯಲ್ಲಿ ಒಂದು ರೀತಿಯ ಮೌನ ಮತ್ತು ಆಪ್ತತೆ ಆವರಿಸಿತು. ಮಕ್ಕಳು ಸ್ಕೂಲಿಗೆ ಹೋಗಿದ್ದರು. ಅಶೋಕ್ ಅಡುಗೆ ಮನೆಗೆ ಬಂದು ಸುಮಾಳ ಪಕ್ಕದಲ್ಲೇ ನಿಂತನು. ಅಶೋಕ್ ಅಕ್ಕ, ಭಾವ ಹೋದ ಮೇಲೆ ಮನೆ ಎಷ್ಟು ಸೈಲೆಂಟ್ ಆಗಿದೆ ಅಲ್ವಾ? ಸುಮಾ, ಹೌದು ಅಶೋಕ್, ಆದರೆ ನನಗೇನೋ ನೀನು ಜೊತೆಗಿದ್ದೀಯಾ ಅನ್ನೋ ಧೈರ್ಯ ಇದೆ. ಬಿಸಿ ಬಿಸಿ ಕಾಫಿ ಕುಡಿ. ಅಶೋಕ್ ಅವಳ ಹೆಗಲ ಮೇಲೆ ಕೈ ಹಾಕಿದ. ಆ ಸ್ಪರ್ಶದಲ್ಲಿ ಗೌರವದ ಜೊತೆಗೆ ಏನೋ ಒಂದು ಅವಿನಾಭಾವ ಸೆಳೆತವಿತ್ತು. ಅಶೋಕ್ ಅಕ್ಕ, ನಿನಗೆ ಯಾವಾಗಲೂ ಕೆಲಸದ್ದೇ ಯೋಚನೆ? ಸ್ವಲ್ಪ ಹೊತ್ತು ನನ್ನ ಜೊತೆ ಕುಳಿತು ಹರಟೆ ಹೊಡಿಬಾರದ? ಸುಮಾ ಅವನ ಹಣೆಗೆ ಸಣ್ಣದಾಗಿ ಬೆರಳು ಮುಟ್ಟಿ, ನೋಡು ನಿನ್ನ ತುಂಟಾಟ. ಮದುವೆ ಮಾಡಿಕೊಳ್ಳೋ ವಯಸ್ಸಿನಲ್ಲಿ ಚಿಕ್ಕ ಹುಡುಗನಂತೆ ಇನ್ನೂ ನನ್ನ ಜೊತೆ ಹೀಗೆ ಆಟ ಆಡ್ತೀಯಾ? ನಿನಗೆ ಮದುವೆ ಆಗೋವರೆಗೂ ಈ ಕಾಟ ತಪ್ಪಿದ್ದಲ್ಲ ಅನ್ಸುತ್ತೆ. ಅಶೋಕ್ ತಮಾಷೆಯಾಗಿ, ನಿನಗೆ ಅಷ್ಟು ಅವಸರವೇ ನನ್ನನ್ನು ಮನೆಯಿಂದ ಹೊರಗೆ ಕಳಿಸಲು? ನಿನ್ನನ್ನು ಬಿಟ್ಟು ನಾನು ಯಾವ ಮನೆಗೂ ಹೋಗಲ್ಲ, ಯಾರನ್ನೂ ಮದುವೆ ಆಗಲ್ಲ. ಮಧ್ಯಾಹ್ನದ ವೇಳೆ ಅಶೋಕ್ ಸ್ನಾನಕ್ಕೆ ಹೋದಾಗ ಆಕಸ್ಮಿಕವಾಗಿ ಬಿಸಿ ನೀರಿಗೆ ಕೈ ಹಾಕಿದ್ದರಿಂದ ಕಿರುಚಾಟ ಕೇಳಿಸಿತು. ಸುಮಾ ಗಾಬರಿಯಿಂದ ಓಡಿ ಬಂದಳು. ಸುಮಾ, ಅಶೋಕ್! ಏನಾಯ್ತು? ಯಾಕೆ ಅಷ್ಟು ಜೋರಾಗಿ ಕೂಗಿದೆ? ಅಶೋಕ್ ನೋವಿನಿಂದ ಕೈ ಹಿಡಿದುಕೊಂಡು, ಬಿಸಿ ನೀರು ಅಕ್ಕ. ಗಮನಿಸಲೇ ಇಲ್ಲ. ಸುಮಾ ಕಣ್ಣಿನಲ್ಲಿ ನೀರು ತುಂಬಿಕೊಂಡು ಅವನ ಕೈಯನ್ನು ತನ್ನ ಕೈಗೆತ್ತಿಕೊಂಡಳು. ನಿನಗೆ ಎಷ್ಟು ಸಾರಿ ಹೇಳಬೇಕು, ಸ್ವಲ್ಪ ಹುಷಾರಾಗಿರು ಅಂತ? ನೋಡು ಹೇಗೆ ಕೆಂಪಗಾಗಿದೆ. ಅವಳು ಅಶೋಕನನ್ನು ರೂಮಿಗೆ ಕರೆದುಕೊಂಡು ಹೋಗಿ ಬಹಳ ಕಾಳಜಿಯಿಂದ ಮುಲಾಮು ಹಚ್ಚುತ್ತಿದ್ದಳು. ಅವಳ ಕಣ್ಣಲ್ಲಿ ನನಗಾಗಿ ಇರುವ ಈ ಪ್ರೀತಿ ಶ್ರೇಷ್ಠವಾದುದು ಎಂದು ಅಶೋಕನಿಗೆ ಅನಿಸಿತು. ಆದರೆ ಅದೇ ಹೊತ್ತಿನಲ್ಲಿ ಅವನ ಮನಸ್ಸಿನಲ್ಲಿ ಸಣ್ಣದೊಂದು ಗೊಂದಲದ ಅಲೆ ಎದ್ದಿತು. ಈ ಪ್ರೀತಿ ಕೇವಲ ಅಕ್ಕರೆಯೋ ಅಥವಾ ಏನೋ ಒಂದು ಸೆಳೆತವೋ ಎಂಬ ಪ್ರಶ್ನೆ ಅವನನ್ನು ಕಾಡತೊಡಗಿತು. ರಾತ್ರಿ 10 ಗಂಟೆ ಆಯಿತು. ಇಡೀ ಬೆಂಗಳೂರು ಮಲಗಿದ್ದರೂ ಅಶೋಕನ ರೂಮಿನಲ್ಲಿ ಬೆಳಕು ಕೂಡಿತ್ತು. ಅವನ ಮನಸ್ಸು ಕೆಲಸದಲ್ಲಿರಲಿಲ್ಲ, ಬದಲಾಗಿ ಅಕ್ಕನ ಕಾಳಜಿಯ ಸುತ್ತಲೇ ಸುಳಿಯುತ್ತಿತ್ತು. ಅಷ್ಟರಲ್ಲಿ ಬಾಗಿಲು ಸದ್ದಾಯಿತು. ಬಾವರಾಮ್ ಅವರು ಗೋವಾ ಪ್ರವಾಸಕ್ಕೆ ಹೋದ ನಂತರ ಮನೆಯಲ್ಲಿ ಅಕ್ಕ ಸುಮಾ ಮತ್ತು ತಮ್ಮ ಅಶೋಕ್ ಇಬ್ಬರೇ ಉಳಿದುಕೊಂಡರು. ರಾತ್ರಿ 10 ಗಂಟೆ. ಅಶೋಕ್ ತನ್ನ ರೂಮಿನಲ್ಲಿ ಲ್ಯಾಪ್ಟಾಪ್ ಮುಂದೆ ಕುಳಿತು ಡಿಸೈನ್ ಕೆಲಸ ಮಾಡುತ್ತಿದ್ದನು. ಸುಮಾ ಕೈಯಲ್ಲಿ ಹಾಲಿನ ಲೋಟ ಹಿಡಿದು ಬಂದಳು. ಸುಮಾ, ಏನೋ ಅಶೋಕ್, ಇನ್ನೂ ನಿನ್ನ ಕೆಲಸ ಮುಗಿದಿಲ್ವಾ? ಮುಖ ನೋಡಿದರೆ ತುಂಬಾ ಸುಸ್ತಾಗಿ ಕಾಣುತ್ತಿದ್ದೀಯಾ? ಅಶೋಕ್ ಲ್ಯಾಪ್ಟಾಪ್ನಿಂದ ಕಣ್ಣು ತೆಗೆಯದೆ, ಇಲ್ಲ ಅಕ್ಕ, ಒಂದು ಅರ್ಜೆಂಟ್ ಲೋಗೋ ಡಿಸೈನ್ ಇದೆ. ಸುಮ್ಮನೆ ಏನೋ ಯೋಚನೆ ಕಾಡ್ತಿದೆ ಅಷ್ಟೇ. ಸುಮಾ ಅವನ ಪಕ್ಕ ಕುಳಿತು ಪ್ರೀತಿಯಿಂದ ತಲೆ ಸವರುತ್ತಾ, ನೋಡು ಅಶೋಕ್, ಜೀವನದಲ್ಲಿ ನಿನಗೆ ಏನೇ ಸಮಸ್ಯೆ ಇದ್ದರೂ ನನ್ನ ಹತ್ತಿರ ಹೇಳಿಕೋಬಹುದು ಅಂತ ನಿನಗೆ ಗೊತ್ತು ಅಲ್ವಾ? ನಾವು ಕೇವಲ ಅಕ್ಕ ತಮ್ಮ ಮಾತ್ರವಲ್ಲ, ಅದಕ್ಕೂ ಮೀರಿದ ಒಳ್ಳೆಯ ಗೆಳೆಯರಂತೆ. ಅಶೋಕ್ ಲೋಟ ಕೈಗೆತ್ತಿಕೊಳ್ಳುತ್ತಾ, ಗೊತ್ತು ಅಕ್ಕ, ಆದರೆ ಕೆಲವು ವಿಷಯಗಳನ್ನು ಹೇಳಿಕೊಳ್ಳೋಕೆ ಸಂಕೋಚ ಆಗುತ್ತೆ. ಅಮ್ಮ ಹೋದ ಮೇಲೆ ನೀನೇ ನನಗೆ ಅಮ್ಮ. ನಿನ್ನ ಈ ಅಕ್ಕರೆ, ಈ ಕಾಳಜಿ ನೋಡಿದಾಗ ನನಗೆ ಮದುವೆ ಅನ್ನೋ ವಿಚಾರವೇ ಬೇಡ ಅನ್ಸುತ್ತೆ. ಸುಮಾ ನಗುತ್ತಾ, ಯಾಕೆ? ಮದುವೆಯಾದರೆ ನನ್ನ ಮೇಲಿರೋ ಪ್ರೀತಿ ಕಡಿಮೆಯಾಗುತ್ತೆ ಅಂತ ಭಯನಾ? ಅಶೋಕ್ ಗಂಭೀರವಾಗಿ, ಹೌದು ಅಕ್ಕ, ನಿನ್ನನ್ನು ಬಿಟ್ಟು ಬೇರೆ ಮನೆಯಲ್ಲಿ ಇರೋಕೆ ನನಗೆ ಇಷ್ಟವಿಲ್ಲ. ಹೆಂಡತಿ ಬರೋದು, ನಾನು ಮತ್ತೊಂದು ಮನೆಗೆ ಹೋಗೋದು, ಇದೆಲ್ಲ ಯೋಚನೆ ಮಾಡಿದರೆ ಮನಸ್ಸಿಗೆ ಒಂಥರ ಅಳಕು. ಅದಕ್ಕೆ ಮದುವೆ ಅಂದ್ರೆ ನಾನು ದೂರ ಓಡ್ತಿರೋದು. ಸುಮಾ ಕಣ್ಣಿನಲ್ಲಿ ಮಿಂಚಿನೊಂದಿಗೆ ಪಿಚ್ಚಿ. ಅಶೋಕ್, ಸಂಬಂಧಗಳು ಬೆಳೆಯಬೇಕೇ ಹೊರತು ಕಳಚಿಕೊಳ್ಳಬಾರದು. ನೀನು ಎಲ್ಲಿಗೆ ಹೋದರೂ ಯಾರ ಜೊತೆಗಿದ್ದರೂ ನಾನು ನಿನ್ನ ಅಕ್ಕನೇ ಅಲ್ವಾ? ಅಶೋಕ್, ಆದರೆ ಅಕ್ಕ, ಇತ್ತೀಚೆಗೆ ನಿನ್ನ ಮೇಲಿನ ಈ ವಿಪರೀತ ಅಕ್ಕರೆ ನನಗೆ ಗೊಂದಲ ತರುತ್ತಿದೆ. ನಿನ್ನನ್ನು ಬಿಟ್ಟರೆ ನನ್ನ ಬದುಕಿನಲ್ಲಿ ಬೇರೆ ಯಾವುದೂ ಮುಖ್ಯ ಅನ್ಸುತ್ತಿಲ್ಲ. ಸುಮಾ ಅವನ ತಲೆ ಸವರುತ್ತಾ, ನಿನ್ನ ಮನಸ್ಸಿನ ಈ ಚಂಚಲತೆ ನನಗೆ ಅರ್ಥ ಆಗುತ್ತೆ ಅಶೋಕ್. ನಿನ್ನ ಈ ಒಂಟಿತನಕ್ಕೆ ಒಬ್ಬಳು ಸರಿಯಾದ ಸಂಗಾತಿ ಬೇಕು. ಅದಕ್ಕೆ ನಾನೊಂದು ದೊಡ್ಡ ನಿರ್ಧಾರ ಮಾಡಿದ್ದೇನೆ. ಅಶೋಕ್ ಕುತೂಹಲದಿಂದ, ಯಾವ ನಿರ್ಧಾರ ಅಕ್ಕ? ಸುಮಾ
ನನ್ನ ಪಕ್ಕದ ಮನೆಯ ಗೆಳತಿ ಕವಿತಾ ಇದ್ದಾಳೆ ಅಲ್ವಾ? ಅವಳಿಗೆ ನೀನೆಂದರೆ ತುಂಬಾ ಇಷ್ಟ. ಅವಳು ಎಷ್ಟು ಸೌಮ್ಯವೋ ಅಷ್ಟೇ ಬುದ್ಧಿವಂತೆ ಕೂಡ. ನಿನ್ನ ಈ ಎಲ್ಲಾ ತುಂಟಾಟಗಳು, ನಿನ್ನ ಈ ಮುಗ್ಧ ಮನಸ್ಸು ಅವಳಿಗೆ ಮಾತ್ರ ಮೀಸಲಿರಲಿ ಅಂತ ನಾನು ಅಂದುಕೊಂಡಿದ್ದೇನೆ. ಅಶೋಕ್ ಆಶ್ಚರ್ಯದಿಂದ ಕವಿತಾನಾ? ಆದರೆ ಅವಳು ಸುಮಾ, ಹೌದು, ಅವಳಿಗೂ ನಿನ್ನ ಮೇಲೆ ತುಂಬಾ ಗೌರವ ಇದೆ. ನಾನು ಅವಳ ಹತ್ತಿರ ಮಾತನಾಡಿದ್ದೇನೆ. ಅಶೋಕ್, ಮದುವೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ದೂರವಾಗುವುದಲ್ಲ, ಮತ್ತೊಬ್ಬರನ್ನು ನಮ್ಮವರನ್ನಾಗಿ ಮಾಡಿಕೊಳ್ಳುವುದು. ಕವಿತಾ ನಮ್ಮ ಮನೆಗೆ ಬಂದರೆ ನಾವೆಲ್ಲರೂ ಒಂದೇ ಕುಟುಂಬವಾಗಿ ಇರಬಹುದು. ಅಶೋಕ್ ನೆಮ್ಮದಿಯ ನಿಟ್ಟುಸಿರು ಬಿಡುತ್ತಾ, ಅಕ್ಕ, ನೀನು ಇಷ್ಟೆಲ್ಲಾ ನನಗಾಗಿ ಯೋಚನೆ ಮಾಡಿದ್ದೀಯ ಅಂತ ನನಗೆ ಗೊತ್ತಿರಲಿಲ್ಲ. ನನ್ನ ಮನಸ್ಸಿನಲ್ಲಿದ್ದ ಗೊಂದಲಕ್ಕೆ ನೀನು ಸುಂದರವಾದ ಪರಿಹಾರ ಕೊಟ್ಟೆ. ಸುಮಾ, ನೋಡು ಅಶೋಕ್, ಸಂಬಂಧಗಳಲ್ಲಿ ಯಾವಾಗಲೂ ಒಂದು ಗೆರೆ ಇರಬೇಕು. ಆ ಗೆರೆ ಗೌರವದ್ದು. ನನ್ನ ಮೇಲಿರೋ ನಿನ್ನ ಪ್ರೀತಿ ಯಾವಾಗಲೂ ಹೀಗೆಯೇ ಇರಲಿ. ನಿನ್ನ ಬದುಕಿನ ಹೊಸ ಪುಟವನ್ನು ಕವಿತಾ ಜೊತೆ ಆರಂಭಿಸು. ನಾನು ಯಾವತ್ತೂ ನಿನ್ನ ಹಿಂದೆ ಇರುತ್ತೇನೆ. ಅಶೋಕ್ ಅಕ್ಕನ ಕೈ ಹಿಡಿದು, ಕ್ಷಮಿಸು ಅಕ್ಕ, ಕ್ಷಣಿಕವಾಗಿ ನಾನು ದಾರಿ ತಪ್ಪಿದ್ದೇನೋ ಏನೋ ಅನ್ಸುತ್ತಿತ್ತು. ಆದರೆ ನಿನ್ನ ಮಾತುಗಳು ನನಗೆ ಕನ್ನಡಿ ತೋರಿಸಿದವು. ನೀನು ಹೇಳಿದಂತೆಯೇ ಆಗಲಿ. ನನ್ನ ಬದುಕಿನ ಶಕ್ತಿ ನೀನು. ಅಶೋಕನ ಮನಸ್ಸಿನ ಕಾರ್ಮೋಡ ಸರಿದು ಹೊಸ ಆಶಯದ ಕಿರಣ ಮೂಡಿತು. ಅಕ್ಕನ ಮೇಲಿನ ಗೌರವ ಈಗ ಮೊದಲಿಗಿಂತಲೂ ದುಪ್ಪಟ್ಟಾಗಿತ್ತು. ಅಕ್ಕ ಸುಮಳ ಮಾತುಗಳು ಅಶೋಕನ ಮನಸ್ಸಿನಲ್ಲಿದ್ದ ಗೊಂದಲವನ್ನು ನೀಗಿಸಿದ್ದವು. ಮರುದಿನ ಸಂಜೆ ಸುಮಾ ತನ್ನ ಪ್ಲಾನ್ ಪ್ರಕಾರ ಕವಿತಾಳನ್ನು ಮನೆಗೆ ಚಹಾ ಕುಡಿಯಲು ಆಹ್ವಾನಿಸಿದ್ದಳು. ಅಶೋಕ್ ಎಂದಿಗಿಂತಲೂ ಇಂದು ಸ್ವಲ್ಪ ಹೆಚ್ಚು ಅಚ್ಚುಕಟ್ಟಾಗಿ ರೆಡಿಯಾಗಿದ್ದ. ಬಿಳಿ ಶರ್ಟ್ನಲ್ಲಿ ಅವನು ಕನ್ನಡಿಯ ಮುಂದೆ ನಿಂತು ತನ್ನನ್ನು ತಾನು ನೋಡಿಕೊಳ್ಳುತ್ತಿದ್ದಾಗ ಅಕ್ಕ ಅಲ್ಲಿಗೆ ಬಂದಳು. ಸುಮಾ ಕಿಚಾಯಿಸುತ್ತಾ, ಏನೋ ಅಶು, ಇವತ್ತು ಕನ್ನಡಿಯಿಂದ ಮುಖವನ್ನೇ ತೆಗಿತಾ ಇಲ್ಲ. ಯಾರನ್ನೋ ಇಂಪ್ರೆಸ್ ಮಾಡೋ ತಯಾರಿ ಜೋರಾಗಿಯೇ ನಡೆದಿದೆ ಅನ್ಸುತ್ತೆ. ಅಶೋಕ್ ನಾಚುತ್ತಾ, ಸುಮ್ಮನಿರು ಅಕ್ಕ, ನೀನೇ ಅಲ್ವಾ ಅವಳನ್ನು ಬರಕ್ಕೆ ಹೇಳಿದ್ದು. ಸುಮ್ಮನೆ ಹಳೆ ಫ್ರೆಂಡ್ ತರ ಬರ್ತಿದ್ದಾಳೆ ಅಂದೆ. ಈಗ ನೋಡಿದ್ರೆ ನನಗೇನೋ ಒಂಥರ ಸಂಕೋಚ ಆಗ್ತಿದೆ. ಅಷ್ಟರಲ್ಲಿ ಡೋರ್ ಬೆಲ್ ಸದ್ದಾಯಿತು. ಸುಮಾ ಹೋಗಿ ಬಾಗಿಲು ತೆಗೆದಳು. ಕವಿತಾ ಹಳದಿ ಬಣ್ಣದ ಸುಂದರವಾದ ಚೂಡಿದಾರ ಧರಿಸಿ ಮುಗುಳ್ನಗುತ್ತಾ ಒಳಗೆ ಬಂದಳು. ಅವಳ ಕೈಯಲ್ಲಿ ಒಂದು ಸಣ್ಣ ಹೂವಿನ ಕುಂಡವಿತ್ತು. ಕವಿತಾ, ಹಲೋ ಸುಮಾ ಅಕ್ಕ, ಹೇಗಿದ್ದೀರಾ? ಇದು ನಿಮ್ಮ ಬಾಲ್ಕನಿ ಗಾರ್ಡನ್ಗೆ ನನ್ನ ಕಡೆಯಿಂದ ಸಣ್ಣ ಗಿಫ್ಟ್. ಸುಮಾ, ತುಂಬಾ ಚೆನ್ನಾಗಿದೆ ಕವಿತಾ. ಬಾ ಒಳಗೆ, ನೋಡು ಇಲ್ಲಿ ಯಾರೋ ನಿನಗಾಗಿ ಕಾಯ್ತಿದ್ದಾರೆ. ಅಶೋಕ್ ಕೂಡ ಹಾಲ್ಗೆ ಬಂದನು. ಕವಿತಾಳನ್ನು ಕಂಡೊಡನೆ ಅವನಿಗೆ ಅವಳ ಕಣ್ಣಲ್ಲಿನ ಕಾಂತಿ ಮತ್ತು ಆ ಮುಗ್ಧ ನಗು ತಕ್ಷಣ ಇಷ್ಟವಾಯಿತು. ಇಬ್ಬರ ಕಣ್ಣುಗಳು ಸಂಧಿಸಿದಾಗ ಒಂದು ಕ್ಷಣ ಮೌನವೇ ಆವರಿಸಿತು. ಅಶೋಕ್ ಸ್ವಲ್ಪ ತಡಬಡಾಯಿಸುತ್ತಾ, ಹಾಯ್ ಕವಿತಾ, ಹೇಗಿದ್ದೀರಾ? ತುಂಬಾ ದಿನ ಆಯ್ತು ನಿಮ್ಮನ್ನ ನೋಡಿ. ಕವಿತಾ ಸುಮಳ ಕಡೆ ನೋಡಿ ನಗುತ್ತಾ, ನಾನು ಚೆನ್ನಾಗಿದ್ದೇನೆ ಅಶೋಕ್. ನೀವು ಬಿಡಿ ಬಿಜಿ ಗ್ರಾಫಿಕ್ ಡಿಸೈನರ್ ಆಗಿ ನಮಗೆಲ್ಲ ಸಿಗೋದು ಅಪರೂಪ ಅಲ್ವಾ? ಸುಮಾ, ನೀವಿಬ್ಬರೂ ಮಾತನಾಡುತ್ತಾ ಇರಿ, ನಾನು ಕಿಚನ್ನಿಂದ ಬಿಸಿ ಬಿಸಿ ಬಜ್ಜಿ ಮತ್ತು ಕಾಫಿ ತರ್ತೀನಿ. ಸುಮಾ ಅಡುಗೆ ಮನೆಗೆ ಹೋದ ಮೇಲೆ ಅಶೋಕ್ ಮತ್ತು ಕವಿತಾ ಬಾಲ್ಕನಿಯಲ್ಲಿ ಕುಳಿತುಕೊಂಡರು. ಬೆಂಗಳೂರಿನ ತಂಪಾದ ಸಂಜೆ ಗಾಳಿ ಅವರ ನಡುವಿನ ಸಂಭಾಷಣೆಗೆ ಸುಂದರವಾದ ಮೆರುಗು ನೀಡುತ್ತಿತ್ತು. ಅಶೋಕ್, ನೋಡಿ ಕವಿತಾ, ಅಕ್ಕ ನಿಮ್ಮ ಬಗ್ಗೆ ಹೇಳಿದಳು. ನನಗೆ ಈ ಮದುವೆ ಅನ್ನೋ ವಿಚಾರದ ಬಗ್ಗೆ ಸ್ವಲ್ಪ ಭಯ ಇತ್ತು. ಆದರೆ ನಿಮ್ಮನ್ನು ನೋಡಿದ ಮೇಲೆ ಆ ಭಯ ಸ್ವಲ್ಪ ಕಡಿಮೆ ಆಗ್ತಿದೆ. ಕವಿತಾ ಅವನ ಕಣ್ಣುಗಳನ್ನೇ ನೋಡುತ್ತಾ, ಯಾಕೆ ಅಶೋಕ್? ನಾನೇನೋ ಅಷ್ಟು ಭಯಂಕರವಾಗಿ ಕಾಣ್ತಿದ್ದೇನಾ? ಸುಮಾ ಅಕ್ಕ ನಿಮ್ಮ ಬಗ್ಗೆ ಎಲ್ಲವನ್ನೂ ಹೇಳಿದ್ದಾರೆ. ನಿಮ್ಮ ಕಲೆ, ನಿಮ್ಮ ಶ್ರದ್ಧೆ ಮತ್ತೆ ನಿಮ್ಮ ಅಕ್ಕನ ಮೇಲಿರೋ ಗೌರವ, ಇದೆಲ್ಲವೂ ನನಗೆ ಇಷ್ಟ ಆಯ್ತು. ಅಶೋಕ್ ತಲೆ ತಗ್ಗಿಸಿ, ನನಗೆ ಅಕ್ಕ ಅಂದ್ರೆ ಪ್ರಾಣ. ಅವಳನ್ನು ಬಿಟ್ಟು ಬೇರೆ ಜೀವನ ಯೋಚನೆ ಮಾಡೋದು ಕಷ್ಟ ಇತ್ತು. ಆದರೆ ಅವಳು ಹೇಳಿದಳು, ನೀವು ಬಂದರೆ ನಮ್ಮ ಕುಟುಂಬ ಇನ್ನೂ ಸುಂದರವಾಗುತ್ತೆ ಅಂತ. ಕವಿತಾ ಅವನ ಕೈಯನ್ನು ಸಣ್ಣದಾಗಿ ಮುಟ್ಟಿ, ನನಗೂ ಅಷ್ಟೇ ಅಶೋಕ್. ನನಗೆ ಒಂದು ದೊಡ್ಡ ಕುಟುಂಬ ಬೇಕು ಅನ್ನೋ ಆಸೆ ಇತ್ತು. ಸುಮಾ ಅಕ್ಕನ ಜೊತೆ ನಾನು ಗೆಳತಿಯಾಗಿ ಇರಬಹುದು ಅಂತ ನನಗನ್ನಿಸುತ್ತೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳೋಕೆ ನನಗೆ ಸಮಯ ಕೊಡ್ತೀರಾ? ಅಶೋಕ್ ಮುಗುಳ್ನಕ್ಕೂ, ಖಂಡಿತ ಕವಿತಾ. ನನಗೂ ನಿಮ್ಮನ್ನ ಹೆಚ್ಚು ತಿಳಿದುಕೊಳ್ಳುವ ಆಸೆ ಇದೆ. ಅಕ್ಕ ಹೇಳಿದ್ದು ಸರಿ ಇದೆ. ನಿಮ್ಮ ಈ ಸೌಮ್ಯ ಸ್ವಭಾವ ಯಾರಿಗಾದರೂ ಇಷ್ಟ ಆಗುತ್ತೆ. ದೂರದಿಂದ ಸುಮಾ ಇವರನ್ನು ನೋಡಿ ಮನಸ್ಸಿನಲ್ಲೇ ಸಂತೋಷಪಡುತ್ತಾ, ತನ್ನ ತಮ್ಮನ ಬದುಕಿಗೆ ಒಬ್ಬಳು ಸರಿಯಾದ ಸಂಗಾತಿ ಸಿಕ್ಕಿದ್ದಾಳೆ ಎಂಬ ನೆಮ್ಮದಿ ಅವಳ ಮುಖದಲ್ಲಿ ಕಾಣುತ್ತಿತ್ತು. ಕಾಫಿ ಲೋಟಗಳನ್ನು ಹಿಡಿದು ಬಂದ ಸುಮಾ ಜೋರಾಗಿ ಕೆಮ್ಮಿದಳು. ಸುಮಾ, ಏನೋ ಕಾಫಿ ಕುಡಿಯೋಕು ಮರೆತು ಹೋಗುವಷ್ಟು ಮಾತು ಬೆಳೆದಿದೆಯಾ? ಅಶೋಕ್ ಕವಿತಾ ಕೈಗೆ ಕಾಫಿ ಕೊಡು. ಅಶೋಕ್ ಕಾಫಿ ಲೋಟ ಕೊಡುತ್ತಿರುವಾಗ ಕವಿತಾಳ ಬೆರಳುಗಳು ಅವನ ಬೆರಳುಗಳಿಗೆ ಸೋಕಿದವು.
ಆ ಕ್ಷಣದ ಸ್ಪರ್ಶದಲ್ಲಿ ಒಂದು ಹೊಸ ಪ್ರೇಮ ಕಥೆಯ ಆರಂಭದ ಮುನ್ಸೂಚನೆ ಇತ್ತು. ಅಶೋಕನಿಗೆ ಈಗ ಅರಿವಾಗಿತ್ತು, ಅಕ್ಕ ತೋರಿಸಿದ ಹಾದಿ ಅತ್ಯಂತ ಸುಂದರವಾದುದು ಎಂದು. ಕವಿತಾ ಮನೆಗೆ ಬಂದು ಹೋದ ನಂತರ ಅಶೋಕನ ದಿನಚರಿಯೇ ಬದಲಾಗಿತ್ತು. ಕಣ್ಣು ಮುಚ್ಚಿದರೆ ಕವಿತಾಳ ಆ ಸೌಮ್ಯ ಮುಖ, ಅವಳ ಕೈಬೆರಳುಗಳು ಸೋಕಿದಾಗ ಉಂಟಾದ ಆ ವಿದ್ಯುತ್ ಸಂಚಲನ ಅವನನ್ನು ಕಾಡುತ್ತಿತ್ತು. ಸುಮಾ ಇದನ್ನು ಗಮನಿಸಿ ಮುಗುಳ್ನಗುತ್ತಿದ್ದಳು. ಆದರೆ ಒಂದು ದಿನ ಸಂಜೆ ಬೆಂಗಳೂರಿನಲ್ಲಿ ಜೋರಾಗಿ ಮಳೆ ಶುರುವಾಯಿತು. ಅಂದು ಸುಮಾ ದೇವಸ್ಥಾನಕ್ಕೆ ಹೋಗಿದ್ದಳು. ಮಳೆ ಜೋರಾದ್ದರಿಂದ ಅಲ್ಲೇ ಉಳಿಯಬೇಕಾಯಿತು. ಮನೆಯಲ್ಲಿ ಅಶೋಕ್ ಒಬ್ಬನೇ ಇದ್ದಾಗ ಡೋರ್ಬೆಲ್ ಸದ್ದಾಯಿತು. ಬಾಗಿಲು ತೆಗೆದರೆ ಪೂರ್ತಿ ನೆನೆದು ನಿಂತಿದ್ದಳು ಕವಿತಾ. ಅಶೋಕ್ ಆಶ್ಚರ್ಯ ಮತ್ತು ಆತಂಕದಿಂದ, ಕವಿತಾ, ಈ ಮಳೆಯಲ್ಲಿ ಯಾಕೆ ಬಂದ್ರಿ? ಪೂರ್ತಿ ನೆನೆದು ಹೋಗಿದ್ದೀರಾ? ಮೊದಲು ಒಳಗೆ ಬನ್ನಿ ಕವಿತಾ ನಡುಗುತ್ತಾ. ಆಫೀಸ್ನಿಂದ ಬರುವಾಗ ಗಾಡಿ ಕೆಟ್ಟು ಹೋಯಿತು ಅಶೋಕ್. ಫೋನ್ ಸ್ವಿಚ್ ಆಫ್ ಆಗಿದೆ. ಸುಮಾ ಅಕ್ಕನಿಗೆ ಹೇಳೋಣ ಅಂತ ಬಂದೆ. ಅಶೋಕ್, ಅಕ್ಕ ದೇವಸ್ಥಾನದಲ್ಲಿದ್ದಾಳೆ, ಮಳೆಗೆ ಅಲ್ಲೇ ಸಿಕ್ಕಿ ಹಾಕಿಕೊಂಡಿದ್ದಾಳೆ. ನೀವು ಮೊದಲು ಒಳಗೆ ಬನ್ನಿ. ಹೀಗೆ ಇದ್ದರೆ ಹುಷಾರು ತಪ್ಪುತ್ತೆ. ಅಶೋಕ್ ಅವಳಿಗೆ ಅಕ್ಕನ ಒಂದು ಒಣಗಿದ ಸೀರೆಯನ್ನು ಕೊಟ್ಟು ಚೇಂಜ್ ಮಾಡಿಕೊಳ್ಳಲು ಹೇಳಿದನು. ಸ್ವಲ್ಪ ಹೊತ್ತಿನ ನಂತರ ಕವಿತಾ ಸುಮಾಳ ಸೀರೆಯಲ್ಲಿ ಹೊರಬಂದಾಗ ಅಶೋಕನಿಗೆ ಒಂದು ಕ್ಷಣ ಉಸಿರು ಕಟ್ಟಿದಂತಾಯಿತು. ಅವಳು ಪಕ್ಕಾ ಗೃಹಿಣಿಯಂತೆ, ಅಚ್ಚ ಮಲ್ಲಿಗೆಯಂತೆ ಕಾಣುತ್ತಿದ್ದಳು. ಅಶೋಕ್ ಅವಳನ್ನೇ ದಿಟ್ಟಿಸುತ್ತಾ, ಕವಿತಾ, ನೀವು ಅಕ್ಕನ ಸೀರೆಯಲ್ಲಿ ತುಂಬಾ ಸುಂದರವಾಗಿ ಕಾಣುತ್ತಿದ್ದೀರಾ ಕವಿತಾ. ನಾಚಿಕೆಯಿಂದ ತಲೆ ತಗ್ಗಿಸಿ, ಹೌದಾ? ಥ್ಯಾಂಕ್ಸ್ ಅಶೋಕ್. ಈ ಮಳೆ ನಮ್ಮನ್ನು ಹೀಗೆ ಭೇಟಿ ಮಾಡಿಸುತ್ತೆ ಅಂತ ಅಂದುಕೊಂಡಿರಲಿಲ್ಲ. ಅಶೋಕ್ ಕಿಚನ್ಗೆ ಹೋಗಿ ಬಿಸಿ ಬಿಸಿ ಶುಂಠಿ ಟೀ ಮಾಡಿಕೊಂಡು ಬಂದನು. ಇಬ್ಬರೂ ಬಾಲ್ಕನಿಯ ಹತ್ತಿರ ಕುಳಿತು ಮಳೆ ನೋಡುತ್ತಾ ಟೀ ಕುಡಿಯುತ್ತಿದ್ದರು. ಹೊರಗೆ ಗುಡುಗು ಸಿಂಚನವಾಗುತ್ತಿದ್ದರೆ ಒಳಗೆ ಇಬ್ಬರ ಮನಸ್ಸಿನಲ್ಲೂ ಪ್ರೇಮದ ಸಂಚಲನವಾಗುತ್ತಿತ್ತು. ಅಶೋಕ್, ಕವಿತಾ, ಅಕ್ಕ ಹೇಳಿದಾಗ ನಾನು ಗೊಂದಲದಲ್ಲಿದ್ದೆ. ಆದರೆ ನಿಮ್ಮ ಜೊತೆ ಕಳೆದ ಈ ಕೆಲವು ಕ್ಷಣಗಳು ನನಗೆ ಜೀವನದ ಮೇಲೆ ಹೊಸ ಭರವಸೆ ನೀಡಿವೆ. ನನ್ನನ್ನು ಇಷ್ಟಪಡೋಕೆ ನಿಮಗೆ ನಿಜವಾಗಿಯೂ ಸಾಧ್ಯನಾ? ಕವಿತಾ ಟೀ ಕಪ್ ಕೆಳಗಿಟ್ಟು ಅಶೋಕನ ಕಣ್ಣುಗಳನ್ನು ನೇರವಾಗಿ ನೋಡುತ್ತಾ, ಅಶೋಕ್, ಪ್ರೀತಿ ಮಾಡೋಕೆ ದೊಡ್ಡ ಕಾರಣಗಳೇನೂ ಬೇಕಿಲ್ಲ. ನಿಮ್ಮಲ್ಲಿರೋ ಆ ಮುಗ್ಧತೆ ನನಗೆ ಇಷ್ಟ. ಸುಮಾ ಅಕ್ಕನ ಮೇಲೆ ನೀವು ಇಟ್ಟಿರೋ ಗೌರವ ನೋಡಿದ ಮೇಲೆ ನೀವು ನನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೊತೀರಾ ಅನ್ನೋ ನಂಬಿಕೆ ನನಗಿದೆ. ಇಬ್ಬರ ಮಾತುಗಳು ನಿಂತವು. ಮೌನ ಮಾತಾಡತೊಡಗಿತು. ಅಶೋಕ್ ನಿಧಾನವಾಗಿ ಕವಿತಾಳ ಹತ್ತಿರ ಸರಿದು ಕುಳಿತನು. ಅವಳ ಕೈಗಳನ್ನು ತನ್ನ ಕೈಗೆತ್ತಿಕೊಂಡನು. ಈ ಬಾರಿ ಆ ಸ್ಪರ್ಶದಲ್ಲಿ ಯಾವುದೇ ಸಂಕೋಚವಿರಲಿಲ್ಲ, ಬದಲಾಗಿ ಅತೀವವಾದ ಆಪ್ತತೆಯಿತ್ತು. ಅದೇ ಕ್ಷಣದಲ್ಲಿ ಅಶೋಕನ ಫೋನ್ ರಿಂಗ್ ಆಯಿತು. ನೋಡಿದರೆ ಭಾವ ರಾಮ್ ಗೋವಾದಿಂದ ಮಾಡುತ್ತಿರುವ ವಿಡಿಯೋ ಕಾಲ್. ಅಶೋಕ್ ಗಾಬರಿಯಿಂದ ಫೋನ್ ಎತ್ತಿದನು. ರಾಮ್. ಅಶೋಕ್. ಸುಮಾ ಫೋನ್ ಎತ್ತುತ್ತಿಲ್ಲ. ಹೇಗಿದ್ದೀರಾ ಮನೆಯಲ್ಲಿ? ಅಂದಹಾಗೆ ಒಂದು ಗುಡ್ ನ್ಯೂಸ್, ನಾನು ನಾಳೆಯೇ ಬರ್ತಿದ್ದೇನೆ. ಜೊತೆಗೆ ನನ್ನ ಬಿಸಿನೆಸ್ ಪಾರ್ಟ್ನರ್ ಕೂಡ ಬರ್ತಿದ್ದಾರೆ. ಅವರು ತಮ್ಮ ಮಗಳ ಮದುವೆ ಸಂಬಂಧ ನಿನ್ನ ಜೊತೆ ಮಾತಾಡಬೇಕು ಅಂದಿದ್ದಾರೆ. ಅಶೋಕ್ ಮತ್ತು ಕವಿತಾ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅಕ್ಕ ಮತ್ತು ಅಶೋಕ್ ಸೇರಿ ಕವಿತಾಳನ್ನು ನಿಶ್ಚಯಿಸಿದ್ದರೆ, ಇತ್ತ ಭಾವರಾಮ್ ತನ್ನ ಬಿಸಿನೆಸ್ ಸಂಬಂಧಕ್ಕಾಗಿ ಮತ್ತೊಂದು ಕಡೆಯಿಂದ ಮದುವೆ ಪ್ರಸ್ತಾಪ ತರುತ್ತಿದ್ದಾರೆ. ಅಶೋಕ್ ತಡಬಡಾಯಿಸುತ್ತಾ, ಆದರೆ ಭಾವ, ರಾಮ್, ನಾನು ನಾಳೆ ಬಂದು ಮಾತಾಡ್ತೀನಿ ಅಶೋಕ್. ಬೈ. ಫೋನ್ ಕರೆ ಕಟ್ ಆಯಿತು. ರೂಮಿನಲ್ಲಿ ಒಂದು ಕ್ಷಣ ಸ್ತಬ್ಧತೆ ಆವರಿಸಿತು. ಅಶೋಕ್ ಮತ್ತು ಕವಿತಾಳ ನಡುವೆ ಅರಳುತ್ತಿದ್ದ ಪ್ರೀತಿಯ ಮೊಗ್ಗು ಅರಳುವ ಮೊದಲೇ ಹೊಸ ಬಿರುಗಾಳಿಗೆ ಸಿಲುಕಿತು. ಭಾವರಾಮ್ ತಂದ ನಿರ್ಧಾರವು ಇಡೀ ಮನೆಯ ಪರಿಸ್ಥಿತಿಯನ್ನೇ ಬದಲಿಸಿತು. ಅಕ್ಕ ಸುಮಾ ಕಟ್ಟಿದ ಕನಸುಗಳು ಒಂದೇ ಕ್ಷಣದಲ್ಲಿ ಮಣ್ಣು ಪಾಲಾದವು. ಭಾವರಾಮ್ ಗೋವಾದಿಂದ ಹಿಂದಿರುಗಿದಾಗ ಅವರ ಜೊತೆ ಉದ್ಯಮಿ ವಿಶ್ವನಾಥ್ ಮತ್ತು ಅವರ ಮಗಳು ಸ್ಮಿತಾ ಕೂಡ ಬಂದಿದ್ದರು. ರಾಮ್ ಅವರ ಬಿಸಿನೆಸ್ ಭವಿಷ್ಯ ಈ ಮದುವೆಯ ಮೇಲೆ ನಿಂತಿತ್ತು. ಅಶೋಕನಿಗೆ ತನ್ನ ಅಕ್ಕನ ಮೇಲೆ ಎಷ್ಟು ಪ್ರೀತಿಯೋ ಭಾವನ ಮೇಲೆ ಅಷ್ಟೇ ಗೌರವವಿತ್ತು. ಸುಮಾ ಗಂಡನ ಬಳಿ ಸಿಟ್ಟಿನಿಂದ, ರಾಮ್, ನೀವು ಅಶೋಕನ ಕೇಳದೆ ಹೇಗೆ ಈ ಮಾತು ಕೊಟ್ಟಿದ್ದೀರಿ? ನಾನಾಗಲೇ ಕವಿತಾಳ ಜೊತೆ ಮಾತಾಡಿದ್ದೇನೆ. ಅವರಿಬ್ಬರ ನಡುವೆ ಪ್ರೀತಿ ಬೆಳೆದಿದೆ. ರಾಮ್, ಸುಮಾ ಭಾವನೆಗಳಿಗಿಂತ ಬದುಕು ಮುಖ್ಯ. ಈ ಡೀಲ್ ಕುದುರಿದರೆ ನಮ್ಮ ಬಿಸಿನೆಸ್ ಎಲ್ಲಿಗೋ ಹೋಗುತ್ತೆ. ಅಶೋಕ್ ನನ್ನ ಮಾತನ್ನು ಮೀರಲ್ಲ ಅನ್ನೋ ನಂಬಿಕೆ ನನಗಿದೆ. ಅಶೋಕ್ ರೂಮಿನ ಹೊರಗೆ ನಿಂತು ಅಕ್ಕ ಭಾವನ ಜಗಳವನ್ನು ಕೇಳಿಸಿಕೊಳ್ಳುತ್ತಿದ್ದ. ಒಂದು ಕಡೆ ಕವಿತಾಳ ಮೇಲಿನ ಅನುರಾಗ, ಇನ್ನೊಂದು ಕಡೆ ತನ್ನನ್ನು ಬೆಳೆಸಿದ ಭಾವನ ಗೌರವ. ಅಶೋಕನ ಮನಸ್ಸು ಚೂರಾಯಿತು. ಅಶೋಕ್ ರೂಮಿನ ಒಳಗೆ ಬಂದು ಇಬ್ಬರ ಕೈ ಹಿಡಿದನು. ಅಶೋಕ್, ಅಕ್ಕ, ಸಾಕು ಮಾಡು. ಭಾವ ನನ್ನ ಮೇಲೆ ಇಟ್ಟಿರೋ ನಂಬಿಕೆಯನ್ನು ನಾನು ಸುಳ್ಳು ಮಾಡಲ್ಲ. ನಾನು ಸ್ಮಿತಾಳನ್ನೇ ಮದುವೆ ಆಗ್ತೀನಿ. ಸುಮಾ ಅಚ್ಚರಿಯಿಂದ ತಮ್ಮನ ಮುಖ ನೋಡಿದಳು. ಅವಳ ಕಣ್ಣಲ್ಲಿ ನೀರು ತುಂಬಿತ್ತು.
ಅಶೋಕ್ ತನ್ನ ಪ್ರೀತಿಯನ್ನು ಭಾವನಾ ಉದ್ಯಮಕ್ಕಾಗಿ ಬಲಿ ಕೊಟ್ಟಿದ್ದ ಈ ನಿರ್ಧಾರ ಅಕ್ಕ ಮತ್ತು ತಮ್ಮನ ನಡುವೆ ಒಂದು ಬಿರುಕು ಮೂಡಿಸಿತು. ಸುಮಾ ಅಶೋಕನ ಜೊತೆ ಮಾತನಾಡುವುದನ್ನೇ ನಿಲ್ಲಿಸಿದಳು. ವಿಚಾರ ತಿಳಿದ ಕವಿತಾ ಒಂದು ಸಾರಿಯೂ ಅಶೋಕನನ್ನು ಪ್ರಶ್ನಿಸಲಿಲ್ಲ. ಅವಳು ತನ್ನ ಬಟ್ಟೆಗಳನ್ನು ಪ್ಯಾಕ್ ಮಾಡಿಕೊಂಡು ಅಪಾರ್ಟ್ಮೆಂಟ್ ಬಿಟ್ಟು ಹೋಗುವ ಮುನ್ನ ಅಶೋಕನಿಗೆ ಒಂದು ಚೀಟಿ ನೀಡಿದಳು. ಅಕ್ಕನ ಮೇಲಿನ ನಿನ್ನ ಪ್ರೀತಿ ನಿನ್ನನ್ನು ಈ ನಿರ್ಧಾರ ತಗೊಳ್ಳುವಂತೆ ಮಾಡಿದೆ ಅಂತ ಗೊತ್ತು. ಆದರೆ ನನ್ನ ಪ್ರೀತಿ ಸೋಲಬಾರದಿತ್ತು. ಅಶೋಕ್ ಮತ್ತು ಸ್ಮಿತಾಳ ಮದುವೆ ಅದ್ದೂರಿಯಾಗಿ ನಡೆಯಿತು. ಆದರೆ ಆ ಮನೆಯಲ್ಲಿ ಮೊದಲಿನ ಲವಲವಿಕೆ ಇರಲಿಲ್ಲ. ಅಶೋಕ್ ಅಕ್ಕನ ಜೊತೆಗಿರಲು ಬಯಸಿದರೂ ಸ್ಮಿತಾಳಿಗೆ ಆ ಮನೆಯಲ್ಲಿ ಅಕ್ಕನ ಅಧಿಕಾರ ಇಷ್ಟವಿರಲಿಲ್ಲ. ಸ್ಮಿತಾಳ ಹಠಕ್ಕೆ ಮಣಿದು ಅಶೋಕ್ ಅಕ್ಕ ಭಾವನ ಮನೆಯಿಂದ ದೂರವಾಗಿ ಬೇರೆ ಮನೆಗೆ ಶಿಫ್ಟ್ ಆದನು. ಹೊರಡುವಾಗ ಅಶೋಕ್ ಅಕ್ಕನ ಕಾಲು ಹಿಡಿದು ಅತ್ತನು. ಆದರೆ ಸುಮಾ ಕಲ್ಲಾಗಿದ್ದಳು. ಅವಳ ತಮ್ಮ ತಾನು ಹುಡುಕಿದ ಹುಡುಗಿಯನ್ನು ಬಿಟ್ಟು ತನ್ನನ್ನು ಬಿಟ್ಟು ಹೋಗುತ್ತಿರುವುದು ಅವಳಿಗೆ ಅರಗಿಸಿಕೊಳ್ಳಲಾಗದ ಸತ್ಯವಾಗಿತ್ತು. ಅಶೋಕ್ ತನ್ನ ಹೆಂಡತಿಯೊಂದಿಗೆ ಆ ಮನೆಯ ಹೊಸ್ತಿಲು ದಾಟಿದನು. 3 ತಿಂಗಳು ಕಳೆದಿತ್ತು. ಅಶೋಕ್ ತನ್ನ ಹೊಸ ಮನೆಯಲ್ಲಿ ಸುಖವಾಗಿರಲಿಲ್ಲ. ಸ್ಮಿತಾಳ ನಡವಳಿಕೆ ಅವನಿಗೆ ವಿಚಿತ್ರವಾಗಿ ಕಾಣತೊಡಗಿತು. ಒಂದು ದಿನ ರಾತ್ರಿ ಅಶೋಕ್ ಮನೆಗೆ ಬೇಗ ಬಂದಾಗ ಸ್ಮಿತಾ ಫೋನ್ನಲ್ಲಿ ಯಾರಿಗೋ ರಹಸ್ಯವಾಗಿ ಮಾತನಾಡುತ್ತಿದ್ದಳು. ಹೌದು ಪಪ್ಪ, ಅಶೋಕ್ ಮತ್ತು ಅವನ ಅಕ್ಕನನ್ನು ದೂರ ಮಾಡೋ ನಮ್ಮ ಪ್ಲಾನ್ ವರ್ಕ್ ಆಗಿದೆ. ಈಗ ಆ ರಾಮ್ ಬಿಸಿನೆಸ್ ಪೂರ್ತಿ ನಮ್ಮ ಕೈಗೆ ಬರುತ್ತೆ. ಸುಮಾ ನನ್ನ ಮೇಲೆ ಡೌಟ್ ಪಡ್ತಿದ್ದಾಳೆ. ಅವಳನ್ನು ನಮ್ಮ ರಸ್ತೆಯಿಂದ ಹೇಗೆ ದೂರ ಸರಿಸಬೇಕು ಅಂತ ನೀವೇ ಹೇಳಿ. ಅಶೋಕ್ ಬಾಗಿಲ ಬಳಿಯೇ ದಪ್ಪಕ್ಕನೆ ಕುಳಿತುಬಿಟ್ಟನು. ತಾನು ಮದುವೆಯಾದ ಈ ಹುಡುಗಿ ಮತ್ತು ಅವಳ ತಂದೆ ತನ್ನ ಅಕ್ಕ ಭಾವನನ್ನೇ ಬೀದಿಗೆ ತರಲು ಸಂಚು ರೂಪಿಸುತ್ತಿದ್ದಾರೆ ಎಂಬ ಸತ್ಯ ಅವನಿಗೆ ಅರಿವಾಯಿತು. ಆದರೆ ಇದಕ್ಕಿಂತ ದೊಡ್ಡ ಶಾಕ್ ಒಂದು ಅವನಿಗೆ ಕಾದಿತ್ತು. ಅಶೋಕ್ ಅಲ್ಲಿಂದ ಓಡಿ ಅಕ್ಕನನ್ನು ನೋಡಲು ಹೋದಾಗ ಅಕ್ಕ ಸುಮಾ ಕೂಡ ಮನೆಯಲ್ಲಿರಲಿಲ್ಲ. ಭಾವ ರಾಮ್ ಅಸಹಾಯಕರಾಗಿ ಅಳುತ್ತಾ ಕುಳಿತಿದ್ದರು. ಸುಮಾ ಅಪಘಾತಕ್ಕೀಡಾಗಿ ಆಸ್ಪತ್ರೆಯಲ್ಲಿದ್ದಳು ಮತ್ತು ಆ ಅಪಘಾತ ಆಕಸ್ಮಿಕವಾಗಿರಲಿಲ್ಲ. ಅಶೋಕನ ಬದುಕಿನ ಅತಿ ದೊಡ್ಡ ಅಗ್ನಿಪರೀಕ್ಷೆ ಮುಗಿದು ಸತ್ಯದ ದರ್ಶನವಾಗಿತ್ತು. ಸಂಚು ರೂಪಿಸಿದ್ದ ಸ್ಮಿತಾ ಮತ್ತು ಅವಳ ತಂದೆಯ ಮುಖವಾಡ ಕಳಚಿಬಿದ್ದಿತ್ತು. ಕಾನೂನು ಹೋರಾಟದ ಮೂಲಕ ಅಶೋಕ್ ಸ್ಮಿತಾಳಿಗೆ ವಿಚ್ಛೇದನ ನೀಡಿದನು. ಆಸ್ಪತ್ರೆಯ ಐಸಿಯು ವಾರ್ಡ್ ಹೊರಗೆ ಅಶೋಕ್ ತಲೆ ಹಿಡಿದು ಕುಳಿತಿದ್ದನು. ಇಡೀ ಜಗತ್ತೇ ಅವನ ಕಣ್ಣ ಮುಂದೆ ತಿರುಗಿಬಿದ್ದಿತ್ತು. ಅಷ್ಟರಲ್ಲಿ ಡಾಕ್ಟರ್ ಬಂದು ಅಶೋಕ್, ಸುಮಾ ಅವರು ಪ್ರಜ್ಞೆಗೆ ಬಂದಿದ್ದಾರೆ, ನಿಮ್ಮನ್ನು ಕರೆಯುತ್ತಿದ್ದಾರೆ ಎಂದರು. ಅಶೋಕ್ ನಡುಗುವ ಪಾದಗಳಿಂದಲೇ ಒಳಗೆ ನಡೆದನು. ತೆಳು ಬಣ್ಣದ ಹಾಸ್ಪಿಟಲ್ ಬಟ್ಟೆಯಲ್ಲಿ ಮುಖದ ಮೇಲೆ ಬ್ಯಾಂಡೇಜ್ ಇದ್ದರೂ ಸುಮಳ ಕಣ್ಣಲ್ಲಿ ಅಶೋಕನನ್ನು ಕಂಡೊಡನೆ ಒಂದು ಮಿಂಚು ಮೂಡಿತು. ಅಶೋಕ್ ಅವಳ ಕೈ ಹಿಡಿದು ಬಿಕ್ಕಿ ಬಿಕ್ಕಿ ಅಳುತ್ತಾ, ಅಕ್ಕ, ನನ್ನ ಕ್ಷಮಿಸಿಬಿಡು. ಭಾವನ ಗೌರವ ಕಾಪಾಡೋಕೆ ಹೋಗಿ ನಿನ್ನನ್ನೇ ಅಪಾಯಕ್ಕೆ ತಳ್ಳಿದೆ. ಆ ಸ್ಮಿತಾ ಎಷ್ಟು ಕ್ರೂರಿ ಅಂತ ನನಗೆ ತಿಳಿಯಲೇ ಇಲ್ಲ. ನಾನು ನಿನ್ನನ್ನ ಬಿಟ್ಟು ಹೋಗಬಾರದಾಗಿತ್ತು. ಸುಮಾ ಬಹಳ ಕಷ್ಟಪಟ್ಟು ಮಾತನಾಡುತ್ತಾ, ಅಳಬೇಡ ಅಶೋಕ್. ಆವತ್ತು ನೀನು ಮಾಡಿದ್ದು ನಿನ್ನ ತಪ್ಪು ಅಲ್ಲ, ನಿನ್ನ ಒಳ್ಳೆಯತನ. ನಮ್ಮನ್ನು ದೂರ ಮಾಡಬೇಕು ಅನ್ನೋದು ಅವರ ಸಂಚಾಗಿತ್ತು. ಆದರೆ ಅವರು ನನ್ನ ಹತ್ತಿರ ಬಂದು ಸೋತು ಹೋದರು. ಯಾಕಂದ್ರೆ ನನ್ನ ತಮ್ಮನ ಪ್ರೀತಿ ನನ್ನ ಜೊತೆಗಿತ್ತು. ರಾಮ್ ಬಾಗಿಲ ಬಳಿ ನಿಂತು ಕಣ್ಣೀರು ಒರೆಸಿಕೊಳ್ಳುತ್ತಾ, ಅಶೋಕ್, ಅಕ್ಕನು ಮಾತ್ರವಲ್ಲ, ನನ್ನನ್ನು ಕ್ಷಮಿಸು. ಬಿಸಿನೆಸ್ ಲಾಭದ ಆಸೆಗೆ ಬಿದ್ದು ನಿನ್ನ ಬದುಕನ್ನೇ ಹಾಳು ಮಾಡಿದೆ. ಆ ವಿಶ್ವನಾಥ್ ಇಷ್ಟೊಂದು ಕೆಟ್ಟವನು ಅಂತ ಗೊತ್ತಿರಲಿಲ್ಲ. ಇನ್ಮೇಲೆ ನಾವೆಲ್ಲ ಒಂದೇ. ಕೆಲ ದಿನಗಳ ನಂತರ ಸುಮಾ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿ ಮನೆಗೆ ಮರಳಿದಳು. ಅಶೋಕ್ ಮತ್ತೆ ಅಕ್ಕನ ಮನೆಗೆ ಹೆಜ್ಜೆ ಇಟ್ಟಾಗ ಅವನ ಮನಸ್ಸು ಭಾರವಾಗಿತ್ತು. ಕಳೆದುಕೊಂಡ ಪ್ರೀತಿ ಕವಿತಾಳ ನೆನಪು ಅವನನ್ನು ಕಾಡುತ್ತಿತ್ತು. ಆದರೆ ಅಡುಗೆ ಮನೆಯಿಂದ ಚಹಾ ಹಿಡಿದು ಹೊರಬಂದವಳನ್ನು ನೋಡಿ ಅಶೋಕ್ ಸ್ತಬ್ಧನಾದನು. ಅದು ಕವಿತಾ. ಅಶೋಕ್, ಕವಿತಾ, ನೀವು ಇಲ್ಲಿ ಹೇಗೆ? ಸುಮಾ ನಗುತ್ತ ಅಶೋಕನ ಹತ್ತಿರ ಬಂದು, ಕವಿತಾ ಯಾವತ್ತೂ ನಮ್ಮನ್ನು ಬಿಟ್ಟು ಹೋಗಿರಲಿಲ್ಲ ಅಶೋಕ್. ಆವತ್ತು ಸ್ಮಿತಾಳ ಅಸಲಿ ಮುಖವಾಡವನ್ನು ಬಯಲಿಗೆಳೆಯಲು ನನಗೆ ಸಹಾಯ ಮಾಡಿದ್ದೆ ಈ ಕವಿತಾ. ಅಷ್ಟೇ ಅಲ್ಲ, ಆಸ್ಪತ್ರೆಯಲ್ಲಿ ನಾನು ಸಾವು ಬದುಕಿನ ನಡುವೆ ಇದ್ದಾಗ ದಿನವಿಡೀ ನನ್ನನ್ನ ಮಗುವಿನಂತೆ ನೋಡಿಕೊಂಡಿದ್ದಾಳೆ ಕವಿತಾ. ಅಶೋಕನ ಕಣ್ಣುಗಳನ್ನು ನೋಡಿ ಸದ್ದಿಲ್ಲದೆ ಮುಗುಳ್ನಗುತ್ತಾ, ಪ್ರೀತಿಸಿದವರು ದೂರವಾಗಬಹುದು ಅಶೋಕ್, ಆದರೆ ಪ್ರೀತಿ ಯಾವತ್ತೂ ದೂರವಾಗಲ್ಲ. ನಿಮ್ಮ ಅಕ್ಕ ಸರಿ ಹೋಗುವವರೆಗೂ ನಾನು ಇಲ್ಲೇ ಇರ್ತೀನಿ ಅಂತ ಮಾತು ಕೊಟ್ಟಿದ್ದೆ. ಬೆಂಗಳೂರಿನ ಅದೇ ಸುಂದರ ಬಾಲ್ಕನಿಯಲ್ಲಿ ಅಂದು ಹಬ್ಬದ ವಾತಾವರಣ. ಅಶೋಕ್ ಮತ್ತು ಕವಿತಾಳ ಸರಳ ವಿವಾಹ ಅಕ್ಕ ಸುಮಾ ಮತ್ತು ಭಾವ ರಾಮ್ ಸಮ್ಮುಖದಲ್ಲಿ ನೆರವೇರಿತು. ಅಶೋಕ್ ತನ್ನ ಪತ್ನಿ ಕವಿತಾಳ ಕೈ ಹಿಡಿದು ಅಕ್ಕನ ಕಾಲಿಗೆ ನಮಸ್ಕರಿಸಿದನು. ಅಶೋಕ್, ಅಕ್ಕ, ಇವತ್ತು ನಾನು ಸಂಪೂರ್ಣ ಮನುಷ್ಯನಾದೆ. ಬದುಕಲ್ಲಿ ಎಷ್ಟೇ ದೊಡ್ಡ ಬಿರುಗಾಳಿ ಬಂದರೂ ಅಕ್ಕನ ಆಶೀರ್ವಾದ ಮತ್ತು ಹೆಂಡತಿಯ ಬೆಂಬಲ ಇದ್ದರೆ ಯಾವುದನ್ನಾದರೂ ಎದುರಿಸಬಹುದು ಅಂತ ಕಲಿತೆ. ಸುಮಾ, ಇನ್ಮೇಲೆ ನಮ್ಮ ಮನೆಗೆ ಮೌನ ಬರಬಾರದು, ಕೇವಲ ನಗು ಇರಬೇಕು.
ಹೋಗಿ ಅಡುಗೆ ಮಾಡು, ನಿನ್ನ ತಮ್ಮನಿಗೆ ತುಂಬಾ ಹಸಿವಾಗ್ತಿದೆ ಅನ್ಸುತ್ತೆ. ಮನೆಯಲ್ಲಿ ಮತ್ತೆ ನಗು ಹರಡಿತು. ಅಕ್ಕನ ಅಕ್ಕರೆ, ಭಾವನ ಮಾರ್ಗದರ್ಶನ ಮತ್ತು ಕವಿತಾಳ ಪ್ರೀತಿಯೊಂದಿಗೆ ಅಶೋಕನ ಬದುಕಿನ 2ನೇ ಅಧ್ಯಾಯ ಬಹಳ ಸುಂದರವಾಗಿ ಆರಂಭವಾಯಿತು. ಸುಳ್ಳಿನ ಸಂಚು ಸೋತು, ನಿಷ್ಕಲ್ಮಶ ಬಾಂಧವ್ಯ ಗೆದ್ದಿತ್ತು. ವಂದನೆಗಳು.